ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಎಷ್ಟು ದಪ್ಪ ಬೇಕಂದ್ರೆ ದಪ್ಪ, ತೆಳು ಬೇಕಂದ್ರೆ ತೆಳು ಮಾಡ್ಕೋಬಹುದು. ರೊಟ್ಟಿ ಮಿಷನ್ ಆರ್ಡರ್ ಮಾಡಿದಾಗಲೇ ಅದ್ರ ಜೊತೆಗೆ 2 ದೊಡ್ಡ ಹಂಚು ಬುಕ್ ಮಾಡಿದ್ವಿ. ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು, 2 ಹಂಚು ಬುಕ್ ಮಾಡಿದ್ವಿ. ಇದು ಬಿಜಾಪುರ ಜೋಳ ಬರುತ್ತಲ್ಲ, ಆ ಜೋಳದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ರೊಟ್ಟಿ. ಈ ಥರ ಎಲ್ಲ ಕ್ರ್ಯಾಚಸ್ ಇದೆ. ತುಂಬ ಮೋಸ ಮಾಡಿದ್ರು. ಯಾರಿಗಾದ್ರೂ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನಮಗೆ ಕೆಟ್ಟದ್ದು ಮಾಡಿದವರು ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಕೊಡೋಕೆನೇ ಹಿಂದೆ ಮುಂದೆ ಮಾಡ್ತಾ ಇದ್ರು. ಅದೊಂದು ದೊಡ್ಡ ಮೋಸ ಆಗೋಯ್ತು ನನಗೆ. ದುಡ್ಡಲ್ವಾ, 1 ರೂಪಾಯಿ ಆದರೂ ದುಡ್ಡು, 1000 ರೂಪಾಯಿ ಆದರೂ ದುಡ್ಡು, ಕಷ್ಟಪಟ್ಟು ದುಡ್ದಿರ್ತೀವಿ. ಇದು ಈ ಥರ ವೇಸ್ಟ್ ಆದರೆ ತುಂಬ ಬೇಜಾರಾಗುತ್ತೆ. Welcome to my YouTube channel. Subscribe and press bell button. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ರೊಟ್ಟಿ ಮಿಷನ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಅಲ್ವಾ, ಮನೆಗೆ ಡೆಲಿವರಿ ಬಂದಿತ್ತು ನಿನ್ನೆ. ಆ ಮಿಷಿನ್ನ ಮನೆಗೆ ಬಂದಿರೋ ವಿಡಿಯೋ ಎಲ್ಲ ನೋಡಿದ್ರಿ. ಜೊತೆಗೆ ಅದರಲ್ಲಿ ರೊಟ್ಟಿ ಮಾಡೋದನ್ನು ಎಲ್ಲದನ್ನು ಹೇಳ್ಕೊಟ್ಟಿದ್ದೀನಿ. ರೊಟ್ಟಿ ಮಾಡೋದ್ರಿಂದ ಹಿಡಿದು ಅದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನೂ ಕೊಟ್ಟಿದ್ದೀನಿ. ಕೆಲವೊಂದು ಏನಾದರೂ ಮಿಷಿನ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಮಿಷಿನ್ ಚಾಲೂ ಮಾಡೋದು ಹೆಂಗೆ, ರೊಟ್ಟಿ ಮಾಡೋದು ಹೆಂಗೆ ಅಂತ ಎಲ್ಲದನ್ನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರೊಟ್ಟಿ ಬೇಯಿಸೋದು ಮತ್ತು ನಾನು ಹಂಚನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಎಲ್ಲಿ ಯಾವ್ಯಾವ ಥರ ಎಲ್ಲ ಮಿಷಿನ್ಗಳು ಸಿಗ್ತವೆ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿ ನೋಡಿದರೆ ಯಾವುದೂ ಅರ್ಥ ಆಗಲ್ಲ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ವಿಡಿಯೋನ ಫುಲ್ ನೋಡಿ ಅಂತ. ಓಕೆ, ಇವಾಗ ರೊಟ್ಟಿ ಬೇಯಿಸೋಕ್ಕೆ ನೋಡಿ, ರೊಟ್ಟಿ ಎಲ್ಲ ರೆಡಿ ಇದೆ ಅಲ್ವಾ. ಇವಾಗ ಬೇಯಿಸೋಕ್ಕೆ ಅಂತ ಗ್ಯಾಸ್ನ ಆನ್ ಮಾಡಿ ಹಂಚಿಟ್ಟಿದ್ದೀನಿ. ಹಂಚು ಸ್ವಲ್ಪ ಕಾಯಬೇಕು. ಹಂಚು ಕಾದ್ಮೇಲೆ ರೊಟ್ಟಿ ಬೇಸನ. ನನಗೆ ಅನಿಸ್ತಾ ಇದೆ ಇದು ರೊಟ್ಟಿ ತುಂಬ ದೊಡ್ಡದಾಯಿತು, ಹಂಚು ಚಿಕ್ಕದಾಯಿತು ಅಂತ. ನೋಡೋಣ, ಒಂದು ರೊಟ್ಟಿ ಹಾಕಿದ್ರೆ ಗೊತ್ತಾಗುತ್ತೆ. ಏನಾಯ್ತು ಗೊತ್ತಾ, ನಾವು ರೊಟ್ಟಿ ಮಿಷನ್ ಆರ್ಡರ್ ಮಾಡಿದಾಗಲೇ ಅದ್ರ ಜೊತೆಗೆ 2 ದೊಡ್ಡ ಹಂಚು ಬುಕ್ ಮಾಡಿದ್ವಿ. ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು, 2 ಹಂಚು ಬುಕ್ ಮಾಡಿದ್ವಿ. ನಮ್ಮ ಅಮ್ಮಂಗೆ ಒಂದು ಬೇಕು, ನಂಗೊಂದು ಬೇಕು ಅಂತ. ಅವ್ರು ಏನು ಮಾಡಿದ್ರೆ ಮಿಷಿನ್ ತೊಗೊಂಬಂದಿದ್ದಾರೆ. ಮಿಷಿನ್ ತೊಗೊಂಬಂದು ಹಂಚು ಕೊಡೋದೇ ಮಾಡ್ಬಿಟ್ಟಿದ್ದಾರೆ. ಗಾಡಿ ಇಟ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾರೆ. ನನಗೂ ನೆನಪಾಗಿಲ್ಲ. ಇವಾಗ ರೊಟ್ಟಿ ಬೇಸಕ್ಕೆ ಅಂತ ಬಂದಾಗ ನೆನಪಾಯ್ತು ನನಗೆ. ತಕ್ಷಣ ಕಾಲ್ ಮಾಡಿದೆ. ಇವಾಗ ಇಲ್ಲೇ ಹೋಗ್ತಾ ಇದೀವಿ ಅಂದರು. ಅದಕ್ಕೆ ಮತ್ತೆ ತಂದ್ಕೊಟ್ಟು ಹೋಗಿ ಅಂತ ಹೇಳಿದ್ರೆ ಅವ್ರು ಬರ್ತಾ ಇದ್ದಾರೆ ವಾಪಸ್. ಹಂಚು ತಂದ್ಕೊಟ್ಟು ಹೋಗ್ತಾರೆ. ಹಂಚು ನಿಮಗೆ ತೋರಿಸ್ತೀನಿ. ಹಂಚು ಮಾತ್ರ ಸಕ್ಕತ್ತಾಗಿದೆ, ತುಂಬ ವೇಟ್ ಆಗಿದ್ದಾವೆ, ದಪ್ಪಕ್ಕೆ ತುಂಬ ಚೆನ್ನಾಗಿದೆ ಹಂಚುಗಳು. ಈ ರೊಟ್ಟಿ ಏನಿದೆಯೋ ಈ ಸೈಜಿಗೆ ಆಗುವಂಥ ದೊಡ್ಡ ಹಂಚುಗಳು ನಾವು ನೋಡಿ ಅಲ್ಲಿ ಬುಕ್ ಮಾಡಿ ಬಂದಿದ್ದು. ಓನ್ಲಿ 300 ಇಂದ 350 ರೂಪಾಯಿ, 400 ರೂಪಾಯಿ ಒಳಗಡೆ ಇರ್ತವೆ ಹಂಚುಗಳು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಮಾತ್ರ ದಪ್ಪ ಇರುತ್ತೆ ಹಂಚು. ಅದಕ್ಕೆ ನಾನು ನೋಡ್ಬಿಟ್ಟು 2 ಹಂಚು ಬುಕ್ ಮಾಡಿ ಬಂದು ಎಲ್ಲ ಇಟ್ಟು ಬಂದಿದ್ದು. ತುಂಬ ವೇಟ್ ಇರೋದ್ರಿಂದ ನಾವು ಆರ್ಡರ್ ಮಾಡ್ಕೋದಾಗ ಅದನ್ನ ಎತ್ಕೊಂಡು ಊರಿಗೆ ಹೋಗೋಂಥ ಇದರಲ್ಲಿ ಇರಲಿಲ್ಲ. ಅಷ್ಟು ವೇಟ್ ಒಂದು ಹೊತ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ರೊಟ್ಟಿ ಮಿಷಿನ್ ಜೊತೆಗೆ ನೀವು ತಂದುಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಇವಾಗ ರೊಟ್ಟಿ ಕೊಡುವಾಗ ಅವರು ಮಿಷಿನ್ ಕೊಡುವಾಗ ಮಿಷಿನ್ ಕೊಟ್ಟು ಮಿಷಿನ್ ಎಲ್ಲ ಹೇಳ್ಕೊಡೋ ಇದರಲ್ಲಿ ಹಂಚ್ಕೊಡೋದ ಮರ್ತ್ಬಿಟ್ಟಿದ್ದಾರೆ. ಅದು ಏನಂದರೆ ಒಂದು 2-3 ಮಿಷಿನ್ ಇತ್ತಂತೆ. ಕೊಡುವಾಗ ಹಂಚನ ಕಾಲಲ್ಲಾದರೆ ಅಡಿಯುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ಟಿದ್ರಂತೆ. ಗಾಡಿ ಏನಿತ್ತಲ್ಲ ಅದ್ರ ಮೇಲ್ಗಡೆ ಇಟ್ಬಿಟ್ಟಿದ್ರಂತೆ. ಅದು ಕೊಡೋಕೆ ಮರ್ತು ಹೋಗ್ಬಿಟ್ಟಿದ್ದಾರೆ. ಇವಾಗ ನಾನು ಕಾಲ್ ಮಾಡಿದ್ಮೇಲೆ ಅವರು ಇವಾಗ ನೆನಪು ಮಾಡ್ಕೊಂಡು ಅಯ್ಯೋ ಕೊಡೋದೇ ಮರ್ತ್ಬಿಟ್ಟಿದ್ವಿ ಅಂತ ಹೇಳಿ, ನೀವೇ ಬಂದು ತಗೊಂಡೋಗಿ ನಾವು ಇಲ್ಲಿದ್ದೀವಿ ಅಂತ ಇದ್ರು. ನಾನು ಸ್ವಲ್ಪ ರೇಟ್ದೆ, ಇಲ್ಲ ನೀವು ಕೊಡಬೇಕಾಗಿತ್ತು ನೆನಪಿನಿಂದ, ಹಿಂಗೆ ಮಾಡಿದ್ರೆ ಹೆಂಗೆ, ನಮ್ಮ ಮನೇಲಿ ಯಾರು ಇಲ್ಲ ತೊಗೊಂಬಂದು ಕೊಡೋಕೆ, ನೀವೇ ತಂದುಕೊಡಿ ಅಂತ ಜೋರು ಮಾಡಿದೆ. ಆಮೇಲೆ ಸರಿ ಓಕೆ ನಾವು ತಂದುಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನೋಡೋಣ, ಬರ್ಬೋದು ಇನ್ನೊಂದು 10-15 ನಿಮಿಷದಲ್ಲಿ. ಅಷ್ಟರಲ್ಲಿ ಇದಿಷ್ಟು ರೊಟ್ಟಿನ ಬೇಯಿಸ್ಕೊಂಬಿಡೋಣ. ಇನ್ನೊಂದು ಏನಂದರೆ ಇದು ನಾವು ಮನೇಲಿ ಬಿಟ್ಟಿರೋಂಥ ಹಿಟ್ಟು ನೋಡಿ ಯಾವ ಥರ ಇದೆ. ಇದು ಬಿಜಾಪುರ ಜೋಳ ಬರುತ್ತಲ್ಲ, ಆ ಜೋಳದ ಹಿಟ್ಟು. ಎಷ್ಟು ನೈಸ್ ಇದೆ ಇದು, ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಕೈಯಲ್ಲಿ ಮಾಡಿದ್ರೆ. ಆಮೇಲೆ ಇಲ್ಲಿ ನೋಡಿ ಒಂದು ಪಾತ್ರೆ ಇದೆ, ಹಿಟ್ಟು ನಾದ್ಕೊಂಡಲ್ಲ ಅದೇ ಪಾತ್ರೆಗೆ ಒಂದಿಷ್ಟು ನೀರು ಹಾಕಿ ಈ ಥರ ಒಂದು ಕಾಟನ್ ಬಟ್ಟೆ, ಪಂಚೆದೋ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇಟ್ಕೊಳ್ಳಿ. ಇವಾಗ ಹಂಚು ಕಾದಿದೆ, ರೊಟ್ಟಿ ಹಾಕೊಳ್ಳೋಣ. ನೋಡಿ, ಇವಾಗ ನಾನು ರೊಟ್ಟಿ ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಇಟ್ಕೊಂಡು ಮಾಡ್ಬೇಕಾದ್ರೆ ಅಂತ ಸ್ಟ್ಯಾಂಡಿಗೆ ಹಾಕೊಂಡಿದ್ದೀನಿ. ಅಲ್ಲಿ ನೋಡಿ ನನ್ನ ಮಗ ಕುತ್ಕೊಂಡು ತೀಟ ಮಾಡ್ತಾನೆ, ಹಿಟ್ಟೆಲ್ಲ ಚೆಲ್ಲಿದೆ, ಎತ್ಕೊಂತಿದ್ದಾನೆ. ಇವಾಗ ಹಂಚು ಕಾದಿದೆ, ರೊಟ್ಟಿ ಹಾಕೋಣ ಇವಾಗ. ನೋಡಿ ರೊಟ್ಟಿ ಹಾಕ್ತಾ ಇದ್ದೀನಿ. ಓಕೆ, ಕರೆಕ್ಟಾಗಿ ಆಗುತ್ತೆ. ನಾನು ಅಂದ್ಕೊಂಡೆ ರೊಟ್ಟಿ ದೊಡ್ಡದಾಗಿದೆ ಏನು ಅಂತ. ಇಲ್ಲ, ಪರವಾಗಿಲ್ಲ, ಹಂಚು ಕರೆಕ್ಟಾಗಿದೆ, ಬೇಯಿಸ್ಕೋಬೋದು. ದೊಡ್ಡ ಹಂಚೆ ಇದೆ ನಮ್ಮದು, ಮುಂಚೆ ನಾನು ತೊಗೊಂಡಿದ್ದು. ಇವಾಗ ನೋಡಿ ಈ ಥರ ಕಾಟನ್ ಬಟ್ಟೆನ ಚೆನ್ನಾಗಿ ನೀರಲ್ಲಿ ಅದ್ಕೊಂಡು ಈ ರೀತಿ ಒಂದು ಸ್ವಲ್ಪ ಒದ್ದೆ ಇರಬೇಕು. ಹಾಗೆ ಮೇಲ್ಮೇಲೆ ಇದರಲ್ಲಿ ಯಾಕಂದರೆ ಮಿಷಿನಲ್ಲಿ ಮಾಡಿರೋದ್ರಿಂದ ಹಿಟ್ಟು ಅಷ್ಟೊಂದು ಹತ್ಕೊಂಡಿರಲ್ಲ. ಸುಮ್ಮನೆ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡ್ರೆ ಸಾಕಾಗುತ್ತೆ. ಲೈಟಾಗಿ ಇಷ್ಟು ನೀರು ಹಚ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಇವಾಗ ಬೇಯಿಲ್ಲದು. ಇವಾಗ ನೋಡಿ ತೆಗೆಸ್ಕೊಂಡು ಹಾಕ್ತಾಯಿದ್ದೀನಿ. ಅಂಟ್ಕೊಳ್ಳಲ್ಲ ರೊಟ್ಟಿ ಹಂಚಿಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಏನಂದರೆ ಇದು ಉಬ್ಬಲ್ಲ ಅಂತ ಹೇಳಿದ್ದಾರೆ ಅವರು. ಮಿಷನ್ ರೊಟ್ಟಿ ಆದರೆ ಉಬ್ಬಲ್ಲ ಅಂತ ಹೇಳಿದ್ದಾರೆ. ದಪ್ಪಕ್ಕೆ ಮನೆಗೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಂಡ್ರೆ ಉಬ್ಬುತ್ತೆ. ಅದ್ರ ದಪ್ಪಕ್ಕೆ ಹಂಗೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನೋಕೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇಲ್ಲ ನೀವು ಮಾಡಿ ಎತ್ತಿಟ್ಕೊತೀವಿ ಅಂದರೆ ಹಿಂಗೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಬೇಯಿಸ್ಕೊಂಡು ಎತ್ತಿಟ್ಕೋಬೇಕಷ್ಟೇ. ಉಬ್ಬಲ್ಲ ಅಂತ ಹೇಳಿದ್ದಾರೆ, ಆದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಉಬ್ಬುತ್ತಾ ಇದೆ. ತುಂಬ ಉಬ್ಬದೇ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಉಬ್ತಾ ಇದೆಯಲ್ಲ, ಇಷ್ಟು ಉಬ್ಬಿದ್ರೆ ಸಾಕು. ನೋಡಿ, ಆಮೇಲೆ ಈ ಥರ ಒಂದು ಕ್ಲೀನಾಗಿರೋ ಒಂದು ಬಟ್ಟೆನ ರೊಟ್ಟಿಗೆ ಅಂತಲೇ ಎತ್ತಿಟ್ಕೊಂಡಿರಿ. ಬೇರೆ ಯಾವುದ್ಯಾವುದೋ ಬಟ್ಟೆನ ಯೂಸ್ ಮಾಡಬೇಡಿ ರೊಟ್ಟಿಗೋಸ್ಕರ. ಯಾಕಂದರೆ ನಾವು ತಿನ್ನೋದಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ, ಸ್ವಲ್ಪ ಕ್ಲೀನಾಗಿ ಎಲ್ಲನೂ ಮೇಂಟೈನ್ ಮಾಡಬೇಕಾಗುತ್ತೆ. ನೋಡಿ ಸಾಕು, ಇಷ್ಟು ಉಬ್ತಾ ಇದೆಯಲ್ಲ, ಇಷ್ಟು ಉಬ್ಬಿ ಬಂದರೆ ಸಾಕಾಗುತ್ತೆ. ಫುಲ್ಲು ಚಪಾತಿ ಥರ ಉಬ್ಬಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ರೊಟ್ಟಿ ಮಾಡೋಕ್ಕೆ. ಇವತ್ತೊಂಥರ ಖುಷಿ ಆಗ್ತಾಯಿದೆ ಮಿಷಿನ್ ರೊಟ್ಟಿ ಮಾಡ್ತಾಯಿದ್ದೀನಿ ಅಂತ. ಅಂದರೆ ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ. ಅಂದರೆ ರೊಟ್ಟಿ ಮಾತ್ರ ಸಖತ್ತಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ನೋಡಿ ಹಂಚಿಗಿಂತಲೂ ಚಿಕ್ಕದಾಯಿತು. ರೊಟ್ಟಿ ಬೇಯಿಸಿ ಆದಮೇಲೆ ತುಂಬ ಎಷ್ಟು ಅಂದರೆ 1 ಇಂಚಿನಷ್ಟು ಫುಲ್ ಕಡಿಮೆ ಆಯಿತು. ಒಂದು ಮುಕ್ಕಾಲು ಇಂಚ್ ಅನ್ಕೊತೀನಿ, ಒಂದು ಮುಕ್ಕಾಲು ಇಂಚು ಮಾತ್ರ ಕಡಿಮೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ರೊಟ್ಟಿ. ಸಾಕು, ಇಷ್ಟು ಬಂದರೆ ಸಾಕಲ್ವಾ. ಆಮೇಲೆ ಇದು ಇನ್ನೂ ನಾವು ಮಾಡೋ ರೇಂಜ್ಗೆ ಇದು ಇನ್ನೂ ದಪ್ಪ ಆಯಿತು. ಇದು ಹಂಗೆ ಬಿಸಿ ರೊಟ್ಟಿ ಯಾರಾದರೂ ಆರ್ಡರ್ ಕೊಟ್ಟಾಗ ಮಾಡ್ಕೋಬೋದು. ಇನ್ನೂ ತೆಳ್ಳಗೆ ಬೇಕಾದರೆ ಮಾಡ್ಕೋಬೋದು. ಇದು ಸ್ವಲ್ಪ ದಪ್ಪ ಅನಿಸ್ತಾ ಇದೆ ನನಗೆ.
ನಾವು ಕೈಯಿಂದ ಮಾಡಿದಾಗ ಇನ್ನೂ ಸ್ವಲ್ಪ ತೆಳ್ಳಗೆ ಬರುತ್ತೆ. ಬೇಕಂದರೆ ನಾವು ಇದೇ ರೇಂಜಲ್ಲೇ ಮಾಡ್ಕೋಬೋದು, ಇಲ್ಲ ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಇನ್ನೂ ದಪ್ಪ ಬೇಕಾದ್ರೂ ಮಾಡ್ಕೋಬೋದು. ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂದರೆ, ಇವರು ಈ ರೊಟ್ಟಿ ಮಿಷನ್ನ ನಾವು ಏನು ತೊಗೊಂಡ್ವಿ ಅಲ್ವಾ, ಅವ್ರ ಹತ್ರ ಬರೀ ರೊಟ್ಟಿ ಮಿಷನ್ನು ಅಂತ ಅಲ್ಲ, ಹಂಚು ಅಂತ ಅಲ್ಲ. ನಾವು ಹಂಚು ಬುಕ್ ಮಾಡಿದ್ವಿ, ಅವ್ರಿನ್ನೂ ತಂದುಕೊಟ್ಟಿಲ್ಲ, ಇವಾಗ ತಂದುಕೊಡ್ತಾರೆ, ಅದನ್ನು ತೋರಿಸ್ತೀನಿ. ಹಂಚು ಅಂತ ಅಷ್ಟೇ ಅಲ್ಲ, ರೊಟ್ಟಿ ಮಿಷಿನಿನ ಜೊತೆಗೆ ನಾವು ಹಿಟ್ಟು ಮಾಡುವಂಥ ಮಿಷಿನು, ಗಿರಣಿ ಏನಂತೀವಲ್ಲ, ಗಿರಣಿ, ಹಿಟ್ಟಿನ ಗಿರಣಿ, ಆ ಹಿಟ್ಟಿನ ಗಿರಣಿನೂ ಸಿಗುತ್ತೆ ಅವ್ರ ಹತ್ರ. ಹಿಟ್ಟಿನ ಗಿರಣಿನೂ ಸಿಗುತ್ತೆ. ಆಮೇಲೆ ಖಾರ ಕುಟ್ಟುವಂಥ ಮಿಷಿನು, ಒಣಮೆಣಸಿನ್ಕಾಯಿ ಕುಡ್ತಾರಲ್ಲ, ಖಾರ ಕುಟ್ಟೋ ಮಿಷಿನು ಅದು ಸಿಗುತ್ತೆ. ಆಮೇಲೆ ಶಾವಿಗೆ ಮಿಷಿನು ಸಿಗುತ್ತೆ. ಶಾವಿಗೆ ಮಾಡೋವಂಥದ್ದು, ಈಗ ಶಾವಿಗೆ ಉಪ್ಪಿಟ್ಟು ಪಾಯಸ ಎಲ್ಲ ಮಾಡ್ತೀವಲ್ಲ ಶಾವಿಗೆ, ಆ ಥರ ಶಾವಿಗೆ ಹೊತ್ತುವಂಥ ಮಿಷಿನು ಸಿಗುತ್ತೆ. ಆಮೇಲೆ ಅವ್ರ ಹತ್ರ 2 ಒಲೆ ಇರೋವಂಥ ಗ್ಯಾಸು ಸಿಗುತ್ತೆ. ಆಮೇಲೆ 4 ಒಲೆ ಇರೋವಂಥ ಉದ್ದಕ್ಕೆ ಇರೋವಂಥ ಒಂದು ದೊಡ್ಡ ಗ್ಯಾಸ್ ಒಲೆ ಸಿಗುತ್ತೆ. ಅದ್ರ ಜೊತೆಗೆ ಹಂಚುಗಳೂ ಸಿಗ್ತವೆ. ನಾವು ಒಲೆ ಬೇಕಾದ್ರೆ ಒಲೆನೂ ತೊಗೋಬೋದು, ಹಂಚು ಬೇಕಾದ್ರೆ ಹಂಚು ಸಪ್ರೇಟಾಗಿ ತೊಗೋಬೋದು. ಎರಡನ್ನೂ ತೊಗೊಂಡ್ರೆ ಒಳ್ಳೆಯದು. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಇರ್ತಾರಲ್ಲ, ಅವರು ದೊಡ್ಡ ಹಂಚು ತೊಗೊತಾರೆ. 4 ಒಲೆ ತೊಗೊಂಡ್ಬಿಟ್ರೆ 4 ಜನ ಇಬ್ಬರು ಕೂತ್ಕೊಂಡು ಆರಾಮಾಗಿ 2 ಒಲೆ ಮೇಲೆ ಬೇಯಿಸ್ಕೋಬೋದು ಅಂತ. ಅವ್ರ ಹತ್ರ ಇಷ್ಟೆಲ್ಲ ಮಿಷನ್ಗಳು ಸಿಗ್ತವೆ. ಯಾರಿಗಾದ್ರೂ ಏನಾದರೂ ನನ್ನ ವೀಡಿಯೋದಿಂದ ಉಪಯೋಗ ಇದ್ದರೆ, ಅವಶ್ಯಕತೆ ಇದ್ದರೆ, ಇದರಿಂದ ನಿಮಗೂ ಏನಾದರೂ ಮನೇಲೇ ಇದ್ದು ಏನಾದರೂ ಒಂದು ಬಿಸ್ನೆಸ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮನೇಲಿ ಹೆಣ್ಮಕ್ಳು ಯಾವತ್ತೂ ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ಒಂದು ಸಂಪಾದನೆ ಮಾಡ್ತಾ ಇರಬೇಕು. ಯಾಕಂದರೆ ಎಲ್ಲದಕ್ಕೂ ನಾವು ಮನೆಯವ್ರ ಹತ್ರ ಕೈ ಒಡ್ಡೋಕ್ಕಾಗಲ್ಲ. 1 ರೂಪಾಯಿ ಕೊಡು, 10 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಎಲ್ಲದಕ್ಕೂ ಅವ್ರ ಹತ್ರ ಕೇಳೋಕ್ಕಾಗಲ್ಲ. ಹೆಣ್ಮಕ್ಳ ಕೈಯಲ್ಲಿ ಒಂದು ಸ್ವಂತ ದುಡಿಮೆ ಅನ್ನೋದೊಂದಿದ್ದರೆ ಯಾರನ್ನು ಕೇಳೋ ಅವಶ್ಯಕತೆ ಇರಲ್ಲ. ನಮ್ಮ ಕೈಲಿ ಆದಷ್ಟು ನಾವು ದುಡ್ಕೊಂಡು ಹೆಂಗೋ ನಮ್ಮ ಮಟ್ಟಿಗೆ ಜೀವನ ಮಾಡ್ಕೊಂಡು ಹೋಗ್ಬೋದು. ನಂತರ ತುಂಬ ಜನ ಹೆಣ್ಮಕ್ಳು ಮನೇಲಿ ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಈ ಥರ ಅಡುಗೆದಾಗಿರ್ಬೋದು, ಬಟ್ಟೆ ಹೊಲಿಯೋದಾಗಿರ್ಬೋದು, ಅಥವಾ ಬಟ್ಟೆ ಮಾರೋದಾಗಿರ್ಬೋದು, ಆ ಥರ ಏನಾದರೂ ಒಂದೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಯಾವತ್ತೂ ಮನೇಲಿ ಖಾಲಿ ಕೂತ್ಕೋಬಾರ್ದು, ಏನಾದರೂ ಒಂದು ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಮುಂಚೆ ನಾನು ಇವಾಗ ಒಂದು 2 ವರ್ಷ 2.5 ವರ್ಷ ಆಯಿತು ಅನ್ಕೊತೀನಿ, ಆವಾಗಿಂದ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ನಾವು ಇಲ್ಲಿ ಅಪಾರ್ಟ್ಮೆಂಟ್ಗೆ ಬಂದ ಮೇಲೆ ಮನೇಲೇನೋ ನಿಧಾನಕ್ಕೆ ಮಾಡ್ತಾಯಿದ್ದೆ, ನಾನು ಕೈಯಲ್ಲೇ ಮಾಡ್ತಾಯಿದ್ದೆ ರೊಟ್ಟಿನ. ಆಮೇಲೆ ಮೇಲೆ ಆರ್ಡ್ರ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಮಿಷಿನ್ ತೊಗೋಬೇಕು ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಆದಮೇಲೆ ನನಗೆ ಇವ್ರದ್ದು ನಂಬರ್ ಸಿಕ್ತು. ಅದಕ್ಕೋಸ್ಕರ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ನೀವು ಬನ್ನಿ ಅಂತ ಹೇಳಿದ್ರು. ಹೋಗಿ ಅಲ್ಲೆಲ್ಲ ವಿಚಾರಿಸ್ಕೊಂಡು ಎಲ್ಲ ಆರ್ಡ್ರ್ ಕೊಟ್ಟು ಬುಕ್ ಮಾಡಿ ಬಂದಿದ್ವಿ. ಇವಾಗ ಮಿಷಿನ್ ಬಂದಿದೆ, ಬಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಯಾರಿಗಾದ್ರೂ ಬೇಕಂದರೆ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಬುಕ್ ಮಾಡಿ ತರಿಸ್ಕೊಂಡು, ಎಲ್ಲರ ಆಶೀರ್ವಾದದಿಂದ ನಾನು ಇವಾಗ ಮಾಡ್ತಾ ಇರೋ ಒಂದು ಈ ಚಿಕ್ಕ ಬಿಸ್ನೆಸ್ಸು ಮುಂದೆ ಒಂದು ದೊಡ್ಡದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಜೊತೆಗೆ ಕೊನೆಯಲ್ಲಿ ನಿಮಗೆ ಹಂಚು ಒಂದು ತೋರಿಸ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಇವಾಗ ಹಂಚು ತಂದು ಕೊಟ್ಟು ಹೋದ್ರು ಅವರು. ಹಂಚು ಬಂದಿದ್ದಾವೆ, ಆದರೆ ಹಂಚಲ್ಲಿ ಮಾತ್ರ ಮೋಸ ಮಾಡಿಬಿಟ್ರು ನಮಗೆ. ಏನು ಗೊತ್ತಾ, ಹಂಚು ನಾವು ಅಲ್ಲಿ ನೋಡಿದಾಗ ಈ ಹಂಚುಗಳಲ್ಲ, ನಾವು ಚೆನ್ನಾಗಿರೋ ಹಂಚು, ಇನ್ನೂ ಸ್ವಲ್ಪ ದಪ್ಪಕ್ಕಿರೋಂಥ ಹಂಚು. ಆದರೆ ದೊಡ್ಡದು ಚೆನ್ನಾಗಿದೆ, ಸೈಜ್ ಕರೆಕ್ಟಾಗಿತ್ತು. ಆದರೆ ಇನ್ನೂ ದಪ್ಪಕ್ಕಿತ್ತು ಹಂಚು. ಇದು ದಪ್ಪಕ್ಕಿದೆ, ಆದರೆ ಇನ್ನೂ ಸ್ವಲ್ಪ ದಪ್ಪಕ್ಕಿತ್ತು. ಆಮೇಲೆ ಹಂಚು ಕ್ಲೀನಾಗಿತ್ತು, ಒಂದು ಸ್ವಲ್ಪನೂ ಕ್ರ್ಯಾಚಸ್ ಇರಲಿಲ್ಲ. ಆ ಥರದ್ದು ಕ್ಲೀನಾಗಿರೋದು ಅಲ್ಲಿ ತೋರಿಸಿದ್ರು ನಮಗೆ. ಚೆನ್ನಾಗಿರೋ ಹಂಚನ್ನ ನಾವು ಬುಕ್ ಮಾಡಿ ಇದಕ್ಕೆ ಕವರ್ ಎಲ್ಲ ಹಾಕಿದ್ರು, ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಿತ್ತು. ಅದನ್ನು ಹೇಳಿ ಇಟ್ಟು ಬಂದಿದ್ವಿ ನಾವಲ್ಲಿ, ಇದನ್ನು ಮಿಷಿನ್ ಜೊತೆ ಹಾಕಿ ಕಳಿಸಿ ಅಂತ. ಅವರು ಇಲ್ಲಿ ನೋಡಿ ಯಾವ ಥರ ಕಳಿಸಿದ್ದಾರೆ ಹಂಚನ್ನ. ಅದಕ್ಕೆ ಅವ್ರು ಹಂಗೆ ಕೊಟ್ಟಿಲ್ಲ ಅನ್ಸುತ್ತೆ, ಏನೋ ಮಾಡಿಬಿಟ್ಟು ಈ ಥರ ಹಂಚು ಕೊಟ್ಟೋಗಿದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರ್ಯಾಚಸ್ ಇದೆ ಅಂತ ಹಂಚಲ್ಲಿ. ನೋಡಿ, ಈ ಥರ ಎಲ್ಲ ಕ್ರ್ಯಾಚಸ್ ಇದೆ. ತುಂಬ ಮೋಸ ಮಾಡಿದ್ರು. ಈ ಹಂಚಲ್ಲಿ ಮಾತ್ರ ತುಂಬಾ ಬೇಜಾರಾಯಿತು ನನಗೆ. ಒಂದೊಂದು ಹಂಚಿಗೂ 305 ರೂಪಾಯಿ ದುಡ್ಡು. 2 ಹಂಚು ತರ್ಸ್ಕೊಂಡಿದ್ದೀನಿ ನಾನು. 2 ಹಂಚಿಗೆ 700 ರೂಪಾಯಿ ದುಡ್ಡು ಕೊಟ್ಟು ಬಂದಿದ್ದೆ. ಅನಾಸ್ತಿ 700 ರೂಪಾಯಿ ಹೋಯ್ತಲ್ಲ, ಇಲ್ಲೇ ಯಾವುದಾದ್ರೂ ಅಂಗಡಿಲಿ ತೊಗೋಬೋದಾಗಿತ್ತು ಅಂತ ಅನ್ನಿಸ್ತು ಇವಾಗ. ತುಂಬ ಹಂಚಲ್ಲಿ ಮಾತ್ರ ತುಂಬ ಮೋಸ ಮಾಡಿದ್ರು. ಇಲ್ಲಿ ನೋಡಿ ಕ್ರ್ಯಾಚಸ್ ಹೆಂಗೆ ಬಿದ್ದಿದೆ ಅಂತ. ರೊಟ್ಟಿ ಹೇಳುತ್ತಾ ಇಲ್ವೋ ಗೊತ್ತಿಲ್ಲ ನಂಗೆ. ಅದನ್ನು ಹಂಚು ಅದೇನಾ ಅಥವಾ ಬೇರೆ ಏನಾದರೂ ಕಬ್ಬಣದ ಬೀಡ್ದ ಏನು ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ಅವತ್ತಲ್ಲಿ ನೋಡಿದಾಗ ಹಂಚುಗಳು ತುಂಬ ಚೆನ್ನಾಗಿತ್ತು. ನನಗೆ ಹಂಚು ಇಷ್ಟ ಆಗಿ ಬುಕ್ ಮಾಡಿದ್ವಿ. ಹೀಗೆ ಒಂದು ಕೈಯಲ್ಲಿ ಅವು ಹಂಚುಗಳನ್ನ ಎತ್ತಕ್ಕಾಗ್ತಾ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿ ಅಂದರೆ ಭಾರ ಇತ್ತು. ಇಲ್ಲಿ ನೋಡಿ, ಒಂದು ಕೈಯಲ್ಲಿ ಆರಾಮಾಗಿ 2 ಹಂಚು ಎತ್ಬೋದು, ಹಂಗಿದೆ. ವೇಟೇ ಇಲ್ಲ ಇದು. ವೇಟ್ ಇದೆ ಅಂದರೆ ಅಷ್ಟು ವೇಟ್ ಇಲ್ಲ. 1 ಹಂಚು ಎತ್ತಕ್ಕಾಗ್ತಾ ಇರಲಿಲ್ಲ, ಅಷ್ಟು ವೇಟ್ ಇತ್ತು ಆ ಹಂಚುಗಳು. ತುಂಬ ಚೆನ್ನಾಗಿತ್ತು. ಇದರಲ್ಲಿ ಮಾತ್ರ ಮೋಸ ಮಾಡಿದ್ರು. 700 ರೂಪಾಯಿ ದುಡ್ಡು ಈ ರೀತಿ ಮೋಸ ಮಾಡಿದ್ರು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಮಿಷಿನ್ದು ಯಾವ ಪ್ರಾಬ್ಲಮ್ ಇಲ್ಲ, ಮಿಷಿನ್ ಚೆನ್ನಾಗಿದೆ. ಹಂಚಲ್ಲಿ ಮಾತ್ರ ಈ ರೀತಿ ಮೋಸ ಮಾಡಿದ್ದಾರೆ. ಇದು ಒಂದು ಪ್ಯಾಕಿಂಗ್ ಇಲ್ಲ, ಏನಿಲ್ಲ, ಇದೇ ಥರ ತಂದುಕೊಟ್ಟಿದ್ದಾರೆ ನೋಡಿ. 2 ಹಂಚು ಹಿಂಗೆ ಓಪನ್ ಇರೋದು ತಂದುಕೊಟ್ಟೋಗಿದ್ದಾರೆ. ಹಿಂಗೆ ಮಾಡಿದ್ರೆ ಹೆಂಗೆ ನೆಕ್ಸ್ಟ್ ಟೈಮು ಯಾರಾದರೂ ಈ ಥರ ತೊಗೊತಾರೆ. ಮಿಷಿನ್ ಏನೋ ಪ್ರಾಬ್ಲಮ್ ಇಲ್ಲ, ಮಿಷಿನ್ದು ನಾನು ಏನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಇವತ್ತು ಬಂದಿದೆ ಅಲ್ವಾ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಮುಂದೆ ಏನಾದರೂ ಆ ಥರ ಪ್ರಾಬ್ಲಮ್ ಇದೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ನೋಡಿ, ಆ ಮಿಷಿನ್ ಜೊತೆಗೆ ಇದೊಂದು ಸೆಟ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿಲ್ಲ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಓಪನ್ ಮಾಡಿದ್ವಿ. ಈ ರೀತಿ ಒಂದು ವೇಟಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಚಿಕ್ಕದು. ಇದೇನು ಆನ್ಲೈನಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ತರಿಸ್ಕೊಂಡಿದ್ದೆ, ಚಟ್ನಿ ಪುಡಿಗಳನ್ನ ವೇಟ್ ಮಾಡೋಣ ತೂಕ ಚೆಕ್ ಮಾಡೋಕ್ಕೆ ಅಂತ. ಇದು ಒಂದು 200 ರಿಂದ 300 ರೂಪಾಯಿ ಇರುತ್ತೆ ಅಷ್ಟೇ. 200 ಚಿಲ್ಲರೆ ಏನೋ ಅಷ್ಟೇ, 300 ರೂಪಾಯಿ ಒಳಗಡೆ ಇದೊಂದು ವೇಟಿಂಗ್ ಇದು ಕೊಟ್ಟಿದ್ದಾರೆ ಸ್ಕೇಲು. ಆಮೇಲೆ ಒಂದು ಪಾನ ಸೆಟ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಪಾನ ಸೆಟ್ಟು ಇದು ಒಂದು ಕೊಟ್ಟಿದ್ದಾರೆ, ಸ್ಕ್ರೂ ಡ್ರೈವರು. ಆಮೇಲೆ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಇದು ಒಂದು ಪಾನ ಸೆಟ್ಟು, ಇದು ಒಂದು ಸ್ಕೇಲ್ ಕೊಟ್ಟಿದ್ದಾರೆ ಅಷ್ಟೇ. ಇದ್ರ ಜೊತೆಗೆ ಇದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ದು. ಆದರೆ ನನಗೆ ಇದು ಇಷ್ಟ ಆಗಲಿಲ್ಲ. ಈ ಥರ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹಂಚಿನ ವಿಷಯದಲ್ಲಿ. ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಮಾತಾಡಿ ಚೆನ್ನಾಗಿರೋ ಹಂಚೆ ಕೊಟ್ಟಿದ್ದರು. ಪ್ಯಾಕ್ ಮಾಡಿದ್ದಿತ್ತು, ನಾವು ಕ್ಲೀನಾಗಿ ನೋಡಿ ಪ್ಯಾಕ್ ಎಲ್ಲ ಮಾಡಿಸಿ ಹಂಗೆ ಇಟ್ಟು ಬಂದಿದ್ವಿ, ಇದನ್ನೇ ಮಿಷಿನ್ ಜೊತೆ ಹಾಕಿ ಕಳಿಸಿ ಅಂತ. ಆದರೆ ಅವರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು.
ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ, ಹುಬ್ಳಿಯಿಂದ ತೊಗೊಂಬಂದಿದ್ದಾರೆ, ಇನ್ನೇನು ಚೇಂಜ್ ಮಾಡೋಕ್ಕೂ ಆಗಲ್ಲ, ತೊಗೊಂಡೋಗಿ ಕೊಡೋಕೇನು ಇಲ್ಲಿ ಹತ್ರನೂ ಅಲ್ಲ ಅಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ, ಇಟ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಟೈಮ್ ಏನಾದರೂ ಇದ್ದಾಗ ಹೋದಾಗ ಮಾತಾಡ್ತೀನಿ ನಾನು ಅಷ್ಟೇ. ಈ ಹಂಚು ನೋಡಿ, ನಾನು ಇವಾಗ 1 ವರ್ಷ ಹಿಂದೆ ನಮ್ಮ ತಂಗಿ ನಮ್ಮ ಊರಲ್ಲಿ ತಂದು ಕೊಟ್ಟಿದ್ದು ನೋಡಿ, ಎಷ್ಟು ದಪ್ಪ ಇದೆ ಹಂಚು. ಬರೀ 250 300 ರೂಪಾಯಿ, ಒಟ್ಟು 300 ರೂಪಾಯಿ ಒಳಗಡೆ ಅನಿಸುತ್ತೆ ಹಂಚು. 2 ಸೈಜ್ ನೋಡಿದ್ರೆ ಸೇಮ್ ಇದ್ದಾವೆ. ಅಂದರೆ ಇದು ದಪ್ಪ ಇದೆ, ಅದಕ್ಕಿಂತನೂ ದಪ್ಪ ಇದೆ. ನಾವು ಇದಕ್ಕಿಂತ ದಪ್ಪ ಇರೋಂಥ ಹಂಚು ನೋಡಿದ್ವಿ ಅಲ್ಲಿ. ಇದನ್ನು ತುಂಬ ವೇಟ್ ಇದೆ ಹಂಚು. ಬರೀ 250 300 ರೂಪಾಯಿ ಒಳಗಡೆ ನಾವು ಕೊಟ್ಟಿದ್ದು. 280 ಅನ್ಕೊತೀನಿ ಅಷ್ಟೇ ಕೊಟ್ಟು ತಂದಿರೋಂಥ ಹಂಚು. ಇದು ತುಂಬ ವೇಟ್ ಇದೆ, ತುಂಬ ಚೆನ್ನಾಗಿದೆ. ರೊಟ್ಟಿಗಳು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಯಾವ ಥರ ಬರುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ರೊಟ್ಟಿ ಮಾಡಿದಾಗ ಗೊತ್ತಾಗುತ್ತೆ. ತುಂಬ ಬೇಜಾರಾಯಿತು ಹಂಚಿನ ವಿಷಯದಲ್ಲಿ. ಇನ್ನೂ ಸ್ವಲ್ಪ ರೊಟ್ಟಿ ಬೇಯಿಸೋದಿತ್ತು, ಒಂದು 4-5 ರೊಟ್ಟಿ ಬೇಯಿಸಿದ್ದೆ ಅಷ್ಟೇ. ಇನ್ನೂ ಇಷ್ಟು ರೊಟ್ಟಿಗಳಿದ್ದಾವೆ ಬೇಯಿಸೋದು. ಅವ್ರು ಕಾಲ್ ಮಾಡಿದ್ರು, ಬಂದಿದ್ದೀನಿ ಮೇಡಮ್, ಇಲ್ಲೇ ಕೆಳಗಡೆ ಬಂದು ತೊಗೊಂಡು ಹೋಗಿ, ನೀವು ಮತ್ತೆ ಮನೆಗೆ ಬರೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಹೋಗಿ ತೊಗೊಂಡು ಬಂದೆ. ಇವಾಗ ಮತ್ತೆ ರೊಟ್ಟಿ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ಅವರು ಹಂಚು ಕೊಡೋಕ್ಕೆ ಬೇಕಂತ ಮರ್ತು ಹೋದ್ರು ಅಂತ ನನಗೆ ಅನಿಸ್ತು. ಯಾಕೆ ಅಂದರೆ, ಅವರು ನಾನು ಕಾಲ್ ಮಾಡಿದಾಗ ಹಂಚು ಕೊಡೋದು ಮರ್ತಿದ್ದೀರಾ ಅಂದರೆ, ಅವರು ಇಲ್ಲ ಮೇಡಮ್, ನಾವು ತುಂಬ ದೂರ ಬಂದುಬಿಟ್ಟಿದ್ದೀವಿ, ಈಗ ಹಂಚು ಮತ್ತೆ ತಂದ್ಕೊಡೋಕ್ಕಾಗಲ್ಲ, ಫೋನ್ಪೇ ಮಾಡ್ತೀವಿ ಬಿಡಿ ಅದ್ರ ದುಡ್ಡು ಅಂತ ಅಂದರು. ತಕ್ಷಣ ಹಂಗೆ ಅಂದರು. ಆವಾಗ ನನಗೆ ತಲೆಯಲ್ಲಿ ಆ ಥರ ಬರಲಿಲ್ಲ, ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ. ಅವರು ಕೊಡೋಕ್ಕಿಂತ ಮುಂದೆ ಮಾಡಿದರು ಅನಿಸುತ್ತೆ. ಆದರೆ ನಾನು ಇಲ್ಲ, ಹಂಚು ಚೆನ್ನಾಗಿದೆ, ನಾವು ಬೇಕು ಅಂತಲೇ ಬುಕ್ ಮಾಡಿ ಹೇಳಿ ಬಂದಿದ್ದೀವಿ, ತಂದ್ಕೊಟ್ಟು ಹೋಗಿ ಅಂತ ಹೇಳಿ ತರಿಸ್ದೆ. ಆದರೆ ಇಲ್ಲ ಮೇಡಮ್, ನಾವು ತುಂಬ ದೂರ ಇದ್ದೀವಿ ಅಂತ 2-3 ಸತಿ ಫೋನ್ ಕಟ್ ಮಾಡಿ ಇದು ಮಾಡಿದ್ರು. ನಾನು ಆದರೂ ಫೋನ್ ಮಾಡಿಲ್ಲ, ತಂದ್ಕೊಡಿ ಅಂತ ಹೇಳಿದೆ. ಅವ್ರು ಸುಮ್ಮನೆ ದುಡ್ಡು ಕೊಡ್ತೀನಿ ಅಂದಾಗ ನಾನು ಇಸ್ಕೊಂಡ್ಬಿಡ್ಬೇಕಾಗಿತ್ತು, ಜಾಣೆ ಆಗ್ತಿದ್ದೆ ಅಂದ್ಕೊಂಡೆ. ಇವಾಗ ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ಹೋಗೋದಿದ್ರೆ ಹೋಗುತ್ತೆ, ಬರೋದಾದ್ರೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ತಂದು ಕೊಡಿ ಅಂತ ನಾನು ಹೇಳ್ದೆ ಅಲ್ವಾ. ಇಲ್ಲ ನಮ್ಗೆ ಬೇಕೇ ಹಂಚು ಬೇಕು ಅಂತಲೇ ಬುಕ್ ಮಾಡಿ ಬಂದಿದ್ದೀವಿ, ನಮಗೆ ತಂದು ಕೊಡಿ ನೀವು ಅಂತ ಕೇಳಿದಾಗ ಅವರು ಸರಿ ಆಯ್ತು ಮೇಡಮ್ ತಂದು ಕೊಡ್ತೀವಿ ಅಂತ ಹೇಳಿ ತಗೊಂಡು ಬಂದರು. ಆದರೆ ತುಂಬ ಟೈಮೇ ಆಗಲಿಲ್ಲ, 10 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ತಂದು ಕೊಟ್ಟೋಗಿದ್ದಾರೆ. ತುಂಬ ದೂರ ಹೆಂಗೆ ಹೋಗ್ತಾರೆ ಅಲ್ವಾ, 10 ನಿಮಿಷದಲ್ಲಿ ವಾಪಸ್ ಬಂದಿದ್ದಾರೆ ಅಂದರೆ ತುಂಬ ದೂರ ಹೆಂಗೆ ಹೋಗ್ತಾರೆ, ಇಲ್ಲೇ ಎಲ್ಲೋ ಇದ್ದು ತಂದು ಕೊಟ್ಟಿದ್ದಾರೆ. ಅವ್ರು ಕೊಡೋಕ್ಕೇನೆ ಹಿಂದೆ ಮುಂದೆ ಮಾಡ್ತಾಯಿದ್ರು ಅನಿಸುತ್ತೆ, ಈ ಥರ ಹಂಚಿರೋದಕ್ಕೇನೋ ಬೈತಾರೇನೋ ಅಂತ. ಆಮೇಲೆ ಹೆಂಗೆಂಗೋ ಮಾಡಿ ಕೊಟ್ಟು ಹೋದರು. ಅದು ನನ್ನ ಕೈಯಲ್ಲೇ ಕೊಟ್ಟಿದ್ರೆ ನಾನು ಅಲ್ಲೇ ನೋಡ್ಬಿಟ್ಟು ಬೇಡ ದುಡ್ಡು ಪೇ ಮಾಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ಲಿಫ್ಟು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ನಾನು ಲಿಫ್ಟಲ್ಲಿ ಕೆಳಗೆ ಹೋಗೋಕ್ಕಾಗಲಿಲ್ಲ. ಫೋನ್ ಮಾಡಿ ಹೇಳಿದೆ ಅವ್ರಿಗೆ, ಲಿಫ್ಟಲ್ಲಿ ಕರೆಂಟ್ ಇಲ್ಲ ರೀ, ಬರೋಕ್ಕಾಗಲ್ಲ, ಸೆಕ್ಯೂರಿಟಿ ಕೈಯಲ್ಲಿ ಕೊಟ್ಟೋಗಿ ನಾನು ಆಮೇಲೆ ಇಸ್ಕೊತೀನಿ ಅಂತ. ಅದೊಂದು ದೊಡ್ಡ ಮೋಸ ಆಗೋಯ್ತು ನನಗೆ. ತುಂಬ ಬೇಜಾರಾಯ್ತು ಇವಾಗ ಹಂಚಿಂದೊಂದು. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ, ಸುಮ್ಮನೆ ಆಗೋದಷ್ಟೇ ಇವಾಗ. ನೋಡೋಣ, ಆ ರೊಟ್ಟಿಗಳು ಚೆನ್ನಾಗಿ ಬಂದರೆ ಯಾವ ಪ್ರಾಬ್ಲಮ್ಮು ಇಲ್ಲ. ರೊಟ್ಟಿದು ಏನಾದರೂ ತೊಂದರೆ ಆದರೆ, ಹಂಚಲ್ಲಿ ರೊಟ್ಟಿ ಎದ್ದೇಳಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಈ ರೀತಿ ಮಾಡಿದ್ರೆ ಹೆಂಗೆ ಸರ್ ನೀವು ಅಂತ. ನೋಡೋಣ ಏನು ಹೇಳ್ತಾರೆ ಏನಂತ. ಇನ್ನೇನು ಹಂಚೇನು ಬದಲಾಯಿಸೇನು ಕೊಡಲ್ಲ ಅವರು, ಯಾಕಂದರೆ ಈ ಬೆಂಗಳೂರು ಅಲ್ವಲ್ಲ, ಹುಬ್ಳಿ ಅಂದರೆ ಅಲ್ಲಿಂದ ಅಲ್ಲಿಗೆ ಮತ್ತು ಯಾರು ತಂದು ಕೊಡ್ತಾರೆ, ಇಲ್ಲೇ ಒಂದು 10-15 ನಿಮಿಷಕ್ಕೆ ತಂದು ಕೊಡೋಕ್ಕೇ ಆಗಲ್ಲ ಅಂತ ಹೇಳಿದವರು ಅವರು. ಹುಬ್ಳಿಯಿಂದ ಯಾರು ಚೇಂಜ್ ಮಾಡಿಕೊಡ್ತಾರೆ ಅಲ್ವಾ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಬರೋದಿದ್ರೆ ನಮ್ಗೆ ಹೆಂಗಿದ್ರು ಬಂದೇ ಬರುತ್ತೆ, ಬರದೇ ಇರೋದು ಹೋಗಲಿ ಅಂತ ಕೈ ಬಿಡೋದು ಅಷ್ಟೇ. ನಾವು ಯಾರಿಗಾದ್ರೂ ಏನಾದರೂ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತೆ. ನಮಗೆ ಕೆಟ್ಟದ್ದು ಮಾಡಿದವರು ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲಲ್ಲ, ಅವ್ರಿಗೂ ಹಾಗೆ ಆಗುತ್ತೆ ಕೆಟ್ಟದ್ದು. ಅಲ್ಲೆಲ್ಲ ಒಂಥರ ಹೇಳ್ಬಿಟ್ಟು ಇಲ್ಲಿ ಒಂಥರ ಕಳಿಸಿದ್ದಾರೆ ಅಂದಾಗ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ದುಡ್ಡಲ್ವಾ, 1 ರೂಪಾಯಿ ಆದರೂ ದುಡ್ಡು, 1000 ರೂಪಾಯಿ ಆದರೂ ದುಡ್ಡು, ಕಷ್ಟಪಟ್ಟು ದುಡ್ದಿರ್ತೀವಿ. ಈ ಥರ ವೇಸ್ಟ್ ಆದರೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಇಷ್ಟೆಲ್ಲ ಮಾತಾಡೋದು ಸುಮ್ಮನೆ ಹೊಟ್ಟೆ ಊರಿಗೋಸ್ಕರ ಮಾತಾಡಬೇಕಷ್ಟೇ, ಬಿಟ್ಟರೆ ಇನ್ನೇನು ಏನು ವಾಪಸ್ ತಂದು ಕೊಡಲ್ಲ ಬೇರೆ ಅದನ್ನೇನು ಬಿಡಿ. ಇನ್ನೇನು ರೊಟ್ಟಿನೂ ಮಾಡಿ ಆಯಿತು, ಇನ್ನೇನು ಇನ್ನೊಂದು ಇಷ್ಟು ರೊಟ್ಟಿ ಇದ್ದಾವೆ, ಇಷ್ಟು ಮಾಡ್ಕೊತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೋಡಿ ರೊಟ್ಟಿ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಮೆತ್ತಗೆ ಬಂದಿದೆ ರೊಟ್ಟಿ, ನೋಡಿ ಮೆತ್ತಗೆ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ. ಮಿಷನ್ದು ಮಾತ್ರ ಯಾವ ಪ್ರಾಬ್ಲಮ್ ಇಲ್ಲ. ಇವಾಗ ನನ್ನ ಮಿಷನ್ ಚೆನ್ನಾಗಿ ಓಡ್ತಾ ಇದೆ. ಇವಾಗ ರೊಟ್ಟಿ ಮಾಡೋದ್ನಲ್ಲ ನಾನೇ ಸಪ್ರೇಟ್ 2 ಸಾರಿ ಕೆಡಿಸಿ ಹಿಟ್ಟನ್ನ ಮತ್ತೆ ಅದೇ ಹಿಟ್ಟಲ್ಲಿ ರೊಟ್ಟಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರೊಟ್ಟಿ ಬಂದಿದ್ದಾವೆ. ರೊಟ್ಟಿದೇನು ಪ್ರಾಬ್ಲಮ್ ಇಲ್ಲ. ಹಂಚದೆ ಮಾತ್ರ ನನಗೆ ಸ್ವಲ್ಪ ಇದು ಮಾಡಿದ್ದು, ಅಷ್ಟು ಬಿಟ್ಟರೆ ನೋಡೋಣ ಹೋಗ್ತಾ ಮುಂದೆ ಹೆಂಗಿರುತ್ತೆ ಏನು ಅಂತ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ. ನಾನು ಆವಾಗಲೇ ಹೇಳ್ದಂಗೆ ರೊಟ್ಟಿ ಮಿಷನ್ ಬಗ್ಗೆ ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ಏನಾದರೂ ನೀವು ಆರ್ಡ್ರ್ ಮಾಡಿ ತರಿಸ್ಕೊತೀವಿ ಅಂದರೆ ನಂಬರ್ ಅದರಲ್ಲಿ ಇರುತ್ತೆ. ಆವಾಗಲೇ ನಾನು ವೀಡಿಯೋ ಮಾಡ್ಬೇಕಾದ್ರೆ ನಂಬರ್ ಎಲ್ಲ ತೋರಿಸಿದ್ದೀನಿ, ಬೇಕಂದರೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ಹಂಚು ಮಾತ್ರ ತರಿಸ್ಕೊಬೇಡಿ, ತರಿಸ್ಕೊಳ್ಳೋಂಗಿದ್ರು ಅಲ್ಲೇ ಹೋಗಿ ಅಲ್ಲೇ ನೋಡಿ ನಿಮ್ಮ ಎದುರಿಗೇನೆ ಹಂಚು ತೊಗೊಳ್ಳಿ. ಹಂಚುಗಳು ಚೆನ್ನಾಗಿದ್ದಾವೆ, ಇಲ್ಲ ಅಂತ ಅಲ್ಲ, ಅಂದರೆ ಎದುರುಗಡೆ ತೊಗೊಂಡಾಗ ತುಂಬ ಚೆನ್ನಾಗಿರೋದು ತೋರಿಸಿದ್ರು. ಇಲ್ಲಿ ಬಂದಾಗ ಮಾತ್ರ ನಮಗೆ ಈ ಥರ ಮೋಸ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿದಾಗ. ಆದರೆ ದೂರ ಅವ್ರು ಏನು ಮಾಡ್ಕೊತಾರೆ ಬಿಡು ಅಂತ ಹೇಳ್ಬಿಟ್ಟು ಈ ಥರ ಕಳಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮಿಷಿನ್ ಮಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಬೇಕಂದರೆ ಯಾರಾದರೂ ಅದರ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಬೇಕಾದರೆ ಅಲ್ಲಿ ಹೋಗಿ ಒಂದು ಸಾರಿ ಭೇಟಿ ಮಾಡಿ ಆಮೇಲೆ ನೀವು ರೊಟ್ಟಿ ಮಿಷನ್ ಬೇಕಂದರೆ ಆರ್ಡ್ರ್ ಮಾಡ್ಕೋಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.
Thank you for watching.